ಒಂದ್ ಕಡೆನಲ್ಲಿ ಯತ್ನಾಳ್ ಅವರು ಕೂಡ ಬಿಜೆಪಿ ವಿರುದ್ಧವಾಗಿ ವೋಟ್ ಹಾಕಿಲ್ಲ. ಆದ್ರೆ ಚಂದ್ರು ಲಮಾಣಿ ಅವರು, ಎಚ್.ಕೆ. ಸುರೇಶ್ ಅವರು ವೋಟ್ ಹಾಕಿದಂತದ್ದು. ಕಾಂಗ್ರೆಸ್ನ ಟ್ರಬಲ್ ಶೂಟರ್ ವಿಪಕ್ಷಗಳಿಗೆ ಟ್ರಬಲ್ ಮೇಕರ್ ಆದ ಶಿವವ್ಯೂಹದೊಳಗೆ ಸಿಕ್ಕಿಬಿದ್ದ ಬಿಜೆಪಿಯ 3 ಶಾಸಕರು. ಟ್ರಬಲ್ ಶೂಟರ್ ಗೇಮ್ ಪ್ಲಾನ್ಗೆ ಕೇಸರಿ ಪಡೆ ಇದೀಗ ಶಾಕ್ ಆಗಿದ್ದಂಥದ್ದು. ಮುಖ್ಯಮಂತ್ರಿ ಆಗ್ತಿದ್ದಂತೆ ಸಿಎಂ ಡಿಕೆಶಿ ಮೆಗಾ ಆಪರೇಷನ್ ಅನ್ನ ಮಾಡಿದ್ರ. ಬಿಜೆಪಿಯ ಬುಡಕ್ಕೆ ಕ್ರಾಸ್ ವೋಟಿಂಗ್ ಬಾಂಬ್ ಇಟ್ರ ಬಂಡೆ. ನಡುಕವನ್ನ ಹುಟ್ಟಿಸ್ತಾ ಇದ್ದಾರೆ. ಕನಕಪುರ ಬಂಡೆಯ ಡೈನಾಮಿಟ್ಗೆ ಬಿಜೆಪಿ ಡಮಾರ್ ಆಗಿದ್ಯಾ? ಈಗ ಆಲ್ರೆಡಿ ಅವ್ರಿಗೆ ಶಾಕ್ ಎದುರಾಗಿದೆ. ಟ್ರಬಲ್ ಮೇಕರ್ ಆಗಿರುವಂತದ್ದು ಟ್ರಬಲ್ ಶೂಟರ್ ವಿಪಕ್ಷಗಳಿಗೆ. ಬಿಜೆಪಿಯ 3 ಶಾಸಕರು ಕ್ರಾಸ್ ವೋಟಿಂಗ್ ಅನ್ನ ಮಾಡಿದ್ದಾರೆ. ಊಹೆ ಮಾಡಿರ್ಲಿಲ್ಲ 3 ಹೆಸರನ್ನು ಕೂಡ. ಯತ್ನಾಳ್ ಅವರೇ ಹಾಕಿಲ್ಲ ಬಿಜೆಪಿ ವಿರುದ್ಧವಾಗಿ, ಆದ್ರೆ ಈ 3 ಹಾಕಿರುವಂತದ್ದು. ಇವ್ರು 3 ಏನ್ ಮಾಡ್ತಿದ್ದಾರೆ ಅನ್ನೋದನ್ನ ಬಿಜೆಪಿ ಗಮನಿಸದಲ್ಲೇ ಇರೋಷ್ಟು ನಿರ್ಲಕ್ಷ್ಯ ತೋರ್ತಾ ಮುಖ್ಯಮಂತ್ರಿಯಾಗಿ ಮೊದಲ ಚುನಾವಣೆಯಲ್ಲೇ, ಮೇಲ್ಮನೆಯ ಚುನಾವಣೆಯಲ್ಲಿ ಇದೀಗ ಬಂಡೆ ಗೆದ್ದಿದ್ದಂಥದ್ದು. ಟ್ರಬಲ್ ಶೂಟರ್ ವಿಪಕ್ಷಗಳಿಗೆ ಟ್ರಬಲ್ ಮೇಕರ್ ಆಗಿದ್ರು. ಅವ್ರು ಮಾಡಿದಂತಹ ಅಷ್ಟೂ ಪ್ಲಾನ್ಗಳು ವರ್ಕೌಟ್ ಆಗಿದೆ. ಒಂದ್ ಕಡೆನಲ್ಲಿ ಬಿಜೆಪಿಗೆ ಅವರ ಒಳಗಡೆ ಆಗ್ತಾ ಇದ್ದಂತ ಆಂತರಿಕವಾಗಿ ಏನೇನೆಲ್ಲ ಆಗ್ತಾ ಇತ್ತು ಅದನ್ನ ತೋರಿಸಿದ್ದಾರೆ. ಮೇಲ್ನೋಟಕ್ಕೆ ಏನೂ ಆಗ್ತಾ ಇಲ್ಲ ಬಿಜೆಪಿ ಒಳಗಡೆ, ಎಲ್ಲವೂ ಕೂಡ ಸರಿಯಾಗಿದೆ, ನಮ್ಮಲ್ಲಿ ಆಂತರಿಕ ಬೇಗುದಿ ಅನ್ನೋದಿಲ್ಲ ಅಂತ ಹೇಳ್ಕೊಳ್ತಿದ್ದಂತ ಬಿಜೆಪಿಗೆ, ಇಲ್ಲ ನಿಮ್ಮ ಒಳಗಡೆನೂ ಕೂಡ ಆಂತರಿಕ ಬೇಗುದಿ ಅನ್ನೋದಿದೆ, ಬರೀ ಕಾಂಗ್ರೆಸ್ ಅಲ್ಲಿ ಅಷ್ಟೇ ಇಲ್ಲ, ಬೆರಳು ಮಾಡೋದನ್ನ ನಿಲ್ಸಿ, ನಿಮ್ ಕಡೆನೂ ಕೂಡ 3-4 ಬೆರಳುಗಳು ಇದೆ ಅನ್ನೋದನ್ನ ಇದೀಗ ಬಂಡೆ ಮೇಲ್ಮನೆ ಚುನಾವಣೆಯಲ್ಲಿ ತೋರಿಸಿದಂಥದ್ದು ಬಿಜೆಪಿಗೆ. ಮೈತ್ರಿಯನ್ನ ಮಾಡ್ಕೊಳ್ತು ಜೆಡಿಎಸ್ ಜೊತೆಗೆ. ಆದ್ರೆ ಆ ಮೈತ್ರಿ ಅವರ ಪಕ್ಷದಲ್ಲಿರುವಂತಹ ಶಾಸಕರಿಗೆ ಇಷ್ಟ ಇಲ್ಲ. ಆದ್ರೂ ಕೂಡ ಮೈತ್ರಿಯನ್ನ ಮಾಡ್ಕೊಂಡಿರುವಂತದ್ದು. ಇದೀಗ 3 ಶಾಸಕರು ಕ್ರಾಸ್ ವೋಟಿಂಗ್ ಅನ್ನ ಮಾಡಿದ್ದಾರೆ. ಚಂದ್ರು ಲಮಾಣಿ ಆಗಿರ್ಬೋದು, ಹಲಗೇಕರ್ ಆಗಿರ್ಬೋದು, ಎಚ್.ಕೆ. ಸುರೇಶ್ ಆಗಿರ್ಬೋದು, 3 ಜನನು ಕೂಡ ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ ಅಂತ ಹೇಳ್ತಾ ಇರುವಂತದ್ದು. ಅವರ ವಿರುದ್ಧ ಶಿಸ್ತು ಕ್ರಮವನ್ನ ತೆಗೆದುಕೊಳ್ಳುತ್ತೆ ಬಿಜೆಪಿ, ಬಿಡೋದಿಲ್ಲ. ಆದ್ರೆ ಗಮನಿಸ್ಲಿಲ್ಲ, ಅಷ್ಟು ನಿರ್ಲಕ್ಷ್ಯವನ್ನ ತೋರಿರುವಂತದ್ದು ಬಿಜೆಪಿ ವಿಚಾರದಲ್ಲಿ. ಊಹೆ ಮಾಡ್ಕೊಂಡಿರ್ಲಿಲ್ಲ ಈ 3 ಹೆಸರು ಕೂಡ ಬರುತ್ತೆ, ಇವರ 3 ಹೆಸರು ಪ್ರಸ್ತಾಪ ಆಗತ್ತೆ ಅನ್ನೋದು ಕೂಡ ಗೊತ್ತಿರಲಿಲ್ಲ. ಆದ್ರೆ ಇದೀಗ ಆಗಿರುವಂತದ್ದು. ಸಿಎಂ ಡಿಕೆಶಿ ಮೆಗಾ ಆಪರೇಷನ್ ಅನ್ನ ಮಾಡಿದ್ದಾರೆ. ಮುಖಾಂತರ ಮೊದಲ ಚುನಾವಣೆಯಲ್ಲಿ ಗೆದ್ದು ಬೀಗಿರುವಂತದ್ದು. ಅಲ್ಲಿಗೆ ಅವರ ಪ್ರತಿಷ್ಠೆಯ ಕಣ ಆಗಿತ್ತು ಮೇಲ್ಮನೆ ಚುನಾವಣೆ ಅನ್ನೋದು. ಅದನ್ನ ಗೆದ್ದಿದ್ದಾರೆ. 5ಕ್ಕೆ 5 ಅಭ್ಯರ್ಥಿಗಳನ್ನ ಗೆಲ್ಲಿಸುವಲ್ಲಿ ಡಿಕೆಶಿ ಯಶಸ್ವಿ ಆಗಿರುವಂತದ್ದು. ಆದ್ರೆ ಬಿಜೆಪಿಗೆ, ಜೆಡಿಎಸ್ಗೆ ಇದು ಸೋಲಾಗಿದೆ, ಮುಖಭಂಗ ಆಗಿದೆ. ಊಹೆನೆ ಮಾಡ್ಕೊಂಡಲೇ ಇರುವಂತಹ 3 ಶಾಸಕರು, ಬಿಜೆಪಿ 3 ಶಾಸಕರು ಇದೀಗ ಕ್ರಾಸ್ ವೋಟಿಂಗ್ ಅನ್ನ ಮಾಡಿದಂಥದ್ದು. ಚಂದ್ರು ಲಮಾಣಿ, ಹಲಗೇಕರ್, ಎಚ್.ಕೆ. ಸುರೇಶ್ ಅವರು 3 ಜನರು ಕೂಡ ಕ್ರಾಸ್ ವೋಟಿಂಗ್ ಅನ್ನ ಮಾಡಿದ್ದಾರೆ. ಟ್ರಬಲ್ ಶೂಟರ್ ಎದುರು ಮುಗ್ಗರಿಸಿ ಬಿದ್ದ ಸೆಂಟ್ರಲ್ ಮಿನಿಸ್ಟರ್. ಫುಲ್ ಕಾನ್ಫಿಡೆನ್ಸ್ ನಲ್ಲಿ ಇದ್ರು ಎಚ್.ಡಿ. ಕುಮಾರಸ್ವಾಮಿ ಅವರು. ಆದ್ರೆ ಡಿಕೆಶಿ ಟಕ್ಕರ್ ಅನ್ನ ಕೊಟ್ಟಿದ್ದಂಥದ್ದು. ಪರಿಷತ್ ಕದನದೋಳ್ ಎಚ್.ಡಿ.ಕೆಗೆ ಡಿಕೆಶಿ ಡಿಚ್ಚಿಯನ್ನ ಹೊಡೆದಿದ್ದಾರೆ. ಜೆಡಿಎಸ್ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿ ಮುಖಭಂಗಕ್ಕೀಡಾದ ದಳಪತಿ. ಬಂಡೆಯ ಗದಾ ಪ್ರಹಾರಕ್ಕೆ ನುಚ್ಚು ನೂರಾಗಿದೆ ಕುಮಾರಣ್ಣನ ಮೆಗಾ ಪ್ಲಾನ್. ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಅನ್ಕೊಂಡಿರ್ಲಿಲ್ಲ ಟ್ರಬಲ್ ಶೂಟರ್ ಎದುರು ಸೆಂಟ್ರಲ್ ಮಿನಿಸ್ಟರ್ ಇದೀಗ ಮಕಾಡೆ ಮಲ್ಗಿರುವಂತದ್ದು. ಫುಲ್ ಕಾನ್ಫಿಡೆನ್ಸ್ ಅಲ್ಲಿ ಇದ್ರು, ಗೆಲ್ತೀವಿ ಅಂತ. ಆದ್ರೆ ಡಿಕೆಶಿ ಟಕ್ಕರ್ ಅನ್ನ ಕೊಟ್ಟಿದ್ದಂಥದ್ದು. ಪರಿಷತ್ ಕದನದೋಳ್ ಎಚ್.ಡಿ.ಕೆಗೆ ಡಿಕೆಶಿ ಡಿಚ್ಚಿಯನ್ನ ಕೊಟ್ಟಿದ್ದಾರೆ. ಜೆಡಿಎಸ್ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ರು 7ನೇ ಅಭ್ಯರ್ಥಿಯಾಗಿ. ಆದ್ರೆ ಮುಖಭಂಗ ಆಗಿದ್ದಂಥದ್ದು. ಬಂಡೆಯ ಗದಾ ಪ್ರಹಾರಕ್ಕೆ ನುಚ್ಚು ನೂರಾಗೋಗಿದೆ ಕುಮಾರಣ್ಣನ ಮೆಗಾ ಪ್ಲಾನ್. ಏನೇ ಪ್ಲಾನ್ ಮಾಡಿದ್ರು ಕೂಡ ಮುಗ್ಗರಿಸಿ ಬಿದ್ದಿರುವಂತದ್ದು. ವರ್ಕ್ ಆಗಿಲ್ಲ. ಎಚ್.ಡಿ. ಕುಮಾರಸಿ ಅವರು ಮಾಡಿರೋಂಥ ಯಾವುದೇ ಪ್ಲಾನ್ಗಳು ವರ್ಕ್ ಆಗಿಲ್ಲ. ಇದು ಡಿಕೆಶಿ ಟಕ್ಕರ್ ಅನ್ನ ಕೊಟ್ಟು ಆ ಟಕ್ಕರ್ಗೆ ಪುಡಿ ಪುಡಿ ಆಗಿದೆ. ಎಚ್.ಡಿ. ಕುಮಾರಸ್ವಾಮಿ ಅವರು ಮಾಡಿದಂತ ಅಷ್ಟೂ ಪ್ಲಾನ್ಗಳು ಇದೀಗ ಫೇಲ್ಯೂರ್ ಆಗಿರುವಂತದ್ದು. ಯೂಸೇ ಇಲ್ಲ, ಯೂಸ್ಲೆಸ್ ಆಗಿದೆ. ಬಂಡೆಯ ಗದಾ ಪ್ರಹಾರಕ್ಕೆ ಕುಮಾರಣ್ಣನ ಮೆಗಾ ಪ್ಲಾನ್ ನುಚ್ಚು ನೂರಾಗಿ ಹೋಗಿದೆ. 3 ಜನ ಬಿಜೆಪಿಯ ಅಭ್ಯರ್ಥಿಗಳು, ಶಾಸಕರು ಇದೀಗ ಅಡ್ಡ ಮತದಾನವನ್ನ ಮಾಡಿದಂಥದ್ದು. ಜೆಡಿಎಸ್ ಗೆಲ್ತೀವಿ ಅನ್ನುವಂತಹ ಭರವಸೆಯನ್ನ ಇಟ್ಕೊಂಡಿತ್ತು. ಯಾವಾಗ ಕಾಂಗ್ರೆಸ್ ರೆಸಾರ್ಟ್ ಪಾಲಿಟಿಕ್ಸ್ ಅನ್ನ ಶುರು ಮಾಡ್ಕೊಳ್ಳುತ್ತೆ, ರೆಸಾರ್ಟ್ಗೆ ಕರ್ಕೊಂಡು ಹೋಗುತ್ತೆ, ಅಷ್ಟು ಶಾಸಕರನ್ನ, ಅವರದ್ದೇ ಶಾಸಕರನ್ನ ಕರ್ಕೊಂಡು ಹೋಗಿ ನಂಬಿಕೆ ಇಲ್ದಲೇ ಇರೋ ರೀತಿಯಲ್ಲಿ ವರ್ತನೆಯನ್ನ ಮಾಡುತ್ತೆ, ಅವಾಗ ಜೆಡಿಎಸ್ ಅನ್ಕೊಳ್ಳುತ್ತೆ ಇಲ್ಲ ಗೆಲ್ತೀವಿ ನಾವು ಅಂತ. ಆದ್ರೆ ಅಡ್ಡ ಮತದಾನ ಆಗೋದಕ್ಕೆ ಕಾರಣ ಆಗಿದ್ದಂಥದ್ದು ಈ ಮೈತ್ರಿ ಅಂತ ಹೇಳಲಾಗ್ತಾ ಇರೋ
ಟ್ರಬಲ್ ಶೂಟರ್ ಕೊಟ್ಟಂತ ಈ ಒಂದು ಮೆಗಾ ಸ್ಟ್ರೋಕ್ಗೆ ಎಚ್ ಡಿ ಕುಮಾರಸ್ವಾಮಿ ಅವರ ಪ್ಲಾನ್ ಎಲ್ಲವೂ ಕೂಡ ಉಲ್ಟಾ ಪಲ್ಟಾ ಆಗಿರುವಂಥದ್ದು. ಡಿಚ್ಚಿಯನ್ನ ಹೊಡೆದ್ರು HDKಗೆ ಡಿಕೆಶ್ ಮುಗ್ಗರಸ್ ಬಿದ್ದಿದ್ದಾರೆ, ಮುಖಭಂಗ ಆಗಿದೆ. ದಳಪತಿಗೆ ಜೆಡಿಎಸ್ ಅಭ್ಯರ್ಥಿ ಕಣಕ್ಕಿಳಿಸಿ ಮುಖಭಂಗವನ್ನ ಮಾಡಿಕೊಂಡಿದ್ದಂಥದ್ದು. ಗೊತ್ತಿತ್ತು ಬಿಜೆಪಿಗೆ ಅವರ ಇಬ್ಬರು ಅಭ್ಯರ್ಥಿಗಳು ಗೆಲ್ತಾರೆ ಅಂತ, ಆದ್ರೆ ಜೆಡಿಎಸ್ ಜೊತೆ ಮೈತ್ರಿಯನ್ನ ಮಾಡಿಕೊಂಡು ಈ ಒಂದು ಕ್ರಾಸ್ ವೋಟಿಂಗ್ ಆಗೋದಕ್ಕೆ ಅವರೇ ವೇದಿಕೆಯನ್ನ ಹಾಕೊಟ್ರು, ಅವರೇ ಸನ್ನಿವೇಶವನ್ನ ಕ್ರಿಯೇಟ್ ಮಾಡಿಕೊಟ್ರು. ಇದಕ್ಕೆ ಕಾರಣ ಬಿಜೆಪಿನೇ ಅಂತ ಅವರ ಪಕ್ಷದಲ್ಲಿರುವಂತಹ ಶಾಸಕರು ಹೇಳ್ತಿದ್ದಾರೆ. ಜೆಡಿಎಸ್ ಜೊತೆ ಮೈತ್ರಿ ಮಾಡ್ಕೊಳ್ಳೋದು ಅವ್ರಿಗೂ ಕೂಡ ಇಷ್ಟ ಇರಲಿಲ್ಲ, ಯಾಕಾದ್ರೂ ಮಾಡ್ಕೊಳ್ತಿದ್ದಾರೋ ಅಂತ ಹೇಳ್ತಾ ಇದ್ರು. ಇಂಥ ಸಂದರ್ಭದಲ್ಲಿ ಜೆಡಿಎಸ್ ಜೊತೆ ಮೈತ್ರಿಯನ್ನ ಮಾಡ್ಕೊಳ್ಳುತ್ತೆ, ಅವ್ರು ಗೆಲ್ತೀವಿ ಅನ್ನತ್ತ ಗೊತ್ತಿದ್ರು ಕೂಡ 7ನೇ ಅಭ್ಯರ್ಥಿಯಾಗಿ ಒಂದ್ ಕಡೆನಲ್ಲಿ ಜೆಡಿಎಸ್ ಗೋವಿಂದ್ ಅವ್ರನ್ನ ಕಣಕ್ಕಿಳಿಸುತ್ತೆ, ಆದ್ರೆ ಗೆಲ್ಲೋದಿಲ್ಲ. ಇಲ್ಲಿ 5ಕ್ಕೆ 5 ಜನವನ್ನ ಗೆದ್ದು ಡಿಕೆಶಿ ಅವರು ಟ್ರಬಲ್ ಶೂಟರ್ ಅಂತ ಮತ್ತೊಮ್ಮೆ ಪ್ರೂವ್ ಮಾಡಿದ್ದಾರೆ. ಮೊದಲನೇ ಚುನಾವಣೆ ಸಿಎಂ ಆದ ನಂತರ, ಆದ್ರೆ ಅದನ್ನ ಸಕ್ಸೀಡ್ ಆಗಿ ಗೆದ್ದಿರುವಂತದ್ದು, ಸಕ್ಸೀಡ್ ಆಗಿದ್ದಾರೆ. ಅದರಲ್ಲಿ ಟ್ರಬಲ್ ಶೂಟರ್ ಅನ್ನುವಂತಹ ಹೆಸರನ್ನ ಉಳಿಸ್ಕೊಂಡಿದ್ದಾರೆ ಈ ಚುನಾವಣೆಯಲ್ಲಿ ಗೆಲ್ಲೋದ್ರ ಮುಖಾಂತರ. ಆದ್ರೆ ಜೆಡಿಎಸ್ ಹಾಗೂ ಬಿಜೆಪಿ ಮೈತ್ರಿಯನ್ನ ಮಾಡಿಕೊಂಡು ಎಲ್ಲೋ ಒಂದ್ ಕಡೆ ಅಡ್ಡ ಮತದಾನವನ್ನ ಮಾಡಿಸೋದಕ್ಕೆ ಎರಡಕ್ಕೂ ಕೂಡ ವೇದಿಕೆಯನ್ನ ಮಾಡಿಕೊಟ್ಟಿದ್ದಂಥದ್ದು ಬಿಜೆಪಿ ಅಂತ ಹೇಳಲಾಗ್ತಾ ಇರುವಂತದ್ದು. ಬಿಜೆಪಿ ಮೈತ್ರಿ ಮಾಡ್ಕೊಂಡಲೇ ಇದ್ದಿದ್ರೆ ಇಷ್ಟೊಂದು ಆಗ್ತಾ ಇರ್ಲಿಲ್ಲ, ಅಡ್ಡ ಮತದಾನ ಅನ್ನೋದು ಆಗ್ತಾ ಇರ್ಲಿಲ್ಲ, ಇವರ 3 ಹೆಸರು ಕೂಡ ಕೇಳಿ ಬರ್ತಾ ಇರ್ಲಿಲ್ಲ.